ಶ್ರೀಗುರುಭ್ಯೋ ನಮಃ ಹರಿ ಓಂ. ತ್ರೀಣಿ ಪದವಿಚಕ್ರೆ ವಿಷ್ಣುರ್ಗೋಪಾದಾಭ್ಯಃ ಅತೋ ಧರ್ಮಾಣಿ ಧಾರಯನ್. ತ್ರೀಣಿ ಪದವಿಚಕ್ರಮೇ ವಿಷ್ಣುರ್ಗೋಪಾದಾಭ್ಯಃ ಅತೋ ಧರ್ಮಾಣಿ ಧಾರಯನ್. ವಾಮದೇವಾಯ ನಮಃ. ವೀಕ್ಷಕರೇ ನಮಸ್ಕಾರ. ನಾಳೆ ಜುಲೈ 2 ವಿಶೇಷವಾದ ಯೋಗಿನಿ ಏಕಾದಶಿ. ನಾವು ಆಚರಿಸೋ ಎಲ್ಲ ಏಕಾದಶಿಗಳು ಶುಭವೇ ಆದರೂ ಯೋಗಿನಿ ಏಕಾದಶಿಯು ಭಗವಾನ್ ವಿಷ್ಣುವಿನ 5ನೇ ಅವತಾರವಾದ ವಾಮನನಿಗೆ ಸಮರ್ಪಿತವಾಗಿದ್ದೇ ಆದ್ದರಿಂದ ಬಹಳ ವಿಶೇಷತೆಯನ್ನು ಹೊಂದಿದೆ. ಈ ವ್ರತವನ್ನು ಆಚರಿಸೋ ವ್ಯಕ್ತಿ ಭೂಮಿ ಮೇಲೆ ಎಲ್ಲ ರೀತಿಯ ಸಂತೋಷವನ್ನು ಅನುಭವಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ಪರಲೋಕದಲ್ಲೂ ಕೂಡ ಅವನ ಸ್ಥಾನ ಉತ್ತಮವಾಗಿರುತ್ತೆ ಅಂತ ಒಂದು ಪುರಾಣಗಳು ಹೇಳುತ್ತವೆ. ಯೋಗಿನಿ ಏಕಾದಶಿಯ ಮಹತ್ವದ ಬಗ್ಗೆ ಸ್ವತಃ ಶ್ರೀಕೃಷ್ಣನೇ ಧರ್ಮರಾಯನಿಗೆ ಹೇಳಿದಂತಹ ಒಂದು ಕಥೆ ಬಹಳ ಸೊಗಸಾಗಿದೆ. ಅಲಕಾಪುರಿ ನಗರದಲ್ಲಿ ಯಕ್ಷರ ದೊರೆ ಮತ್ತು ಶಿವನ ಸ್ನೇಹಿತನೂ ಭಕ್ತನೂ ಆದಂತಹ ಕುಬೇರ ಆಳ್ವಿಕೆ ನಡೆಸ್ತಾ ಇರ್ತಾನೆ. ಕುಬೇರ ಶಿವಪೂಜೆಯನ್ನು ಪ್ರತಿದಿನ ಕ್ರಮಬದ್ಧವಾಗಿ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇರ್ತಾನೆ. ಹಾಗೆಯೇ ಪೂಜೆಗೆ ಬೇಕಾದಂತಹ ಹೂಗಳನ್ನು ಸಂಗ್ರಹಿಸುತ್ತಿರೋದಕ್ಕೆ ಹೇಮಮಾಲಿಯನ್ನು ಯಕ್ಷನನ್ನು ನೇಮಿಸ್ಕೊಂಡಿರ್ತಾನೆ. ಈ ಪೂಜೆಗಾಗಿ ಮಾನಸ ಸರೋವರದಿಂದ ಹೂಗಳನ್ನು ಸಂಗ್ರಹಿಸುವ ಜವಾಬ್ದಾರಿಯನ್ನು ಈ ಹೇಮಮಾಲಿ ಅಂತಕ್ಕಂತಹ ಯಕ್ಷ ಸಮರ್ಥವಾಗಿ ನಿರ್ವಹಿಸ್ತಾ ಇರ್ತಾನೆ. ದಿನಗಳು ಉರುಳ್ತಾ ಇರುತ್ತೆ. ವಿಶಾಲಾಕ್ಷಿ ಎಂಬ ಸುಂದರ ಕನ್ಯೆಯೊಡನೆ ಹೇಮಮಾಲಿಯ ವಿವಾಹ ಆಗತ್ತೆ. ಒಂದಿನ ಇಂದಿನಂತೆ ಕುಬೇರ ಮಾಡುವ ಶಿವಪೂಜೆಗಾಗಿ ಹೂಗಳನ್ನು ತರೋದಕ್ಕೆ ಮಾನಸ ಸರೋವರಕ್ಕೆ ಹೋದಂತಹ ಹೇಮಮಾಲಿಗೆ ತಟ್ಟಂತ ತನ್ನ ಹೆಂಡತಿ ನೆನಪಾಗುತ್ತೆ. ಹೂಗಳನ್ನು ಸಂಗ್ರಹಿಸ್ತಾನಾದರೂ ಅವುಗಳನ್ನು ಕುಬೇರನಿಗೆ ತಲುಪಿಸೋದನ್ನು ಬಿಟ್ಟು ಪತ್ನಿಯ ಬಳಿಗೆ ತೆರಳಿ ಏಕಾಂತದಲ್ಲಿ ಆನಂದವಾಗಿ ಇದ್ಬಿಡ್ತಾನೆ. ಈ ಕಡೆ ಶಿವನ ಪೂಜೆಗಾಗಿ ಕಾಯ್ತಾ ಇದ್ದಂತಹ ಕುಬೇರನಿಗೆ ಕಳವಳ. ಹೇಮಮಾಲಿ ಎಲ್ಲಿ, ಯಾಕಿನ್ನೂ ಬರಲಿಲ್ಲ ಅಂತ ಇತರ ಯಕ್ಷರನ್ನು ವಿಚಾರಿಸ್ತಾನೆ. ಹೇಮಮಾಲಿ ತನ್ನ ಪತ್ನಿಯೊಡನೆ ಏಕಾಂತದಲ್ಲಿದ್ದಾನೆ ಅಂತ ಮಾಹಿತಿ ಸಿಗುತ್ತೆ. ಇದರಿಂದ ಕುಪಿತನಾದಂತಹ ಕುಬೇರ ಹೇಮಮಾಲಿಯನ್ನು ಕರೆಸಿ ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಬೇಕೆಂಬ ಅರಿವಿಲ್ಲದ ನೀನು ಮನುಷ್ಯ ಲೋಕದಲ್ಲಿ ಕುಷ್ಠರೋಗಿಯಾಗಿ ನರಳು ಅಂತ ಶಾಪ ಕೊಡ್ತಾನೆ. ಪತ್ನಿಯಿಂದ ದೂರಾದ ಹೇಮಮಾಲಿ ಕುಷ್ಠರೋಗ ಪೀಡಿತನಾಗಿ ಭೂಲೋಕದಲ್ಲಿ ಹಸಿವು ಬಾಯಾರಿಕೆಯಿಂದ ಬಳಲಿ ಕಾಡು ಮೇಡನ್ನು ನಲಿತಾ ಇರ್ತಾನೆ. ಹೀಗೆ ಕಡು ಕಷ್ಟಗಳನ್ನು ಎದುರಿಸಿದರೂ ಸಹ ಕುಬೇರ ಮಾಡಿದ ಶಿವಪೂಜೆಯನ್ನು ನೋಡಿದ ಪರಿಣಾಮ ಹಾಗೂ ಶಿವಪೂಜೆಗೆ ಹೂಗಳನ್ನು ಸಂಗ್ರಹಿಸಿ ತಂದಿದ್ದರಿಂದ ಯಕ್ಷನಾಗಿದ್ದ ನೆನಪು ಆತನ ಮನಸ್ಸಿನಿಂದ ಮಾಸಿರೋದಿಲ್ಲ. ಹೀಗೆ ಅಲೆದಾಡ್ತಾ ಒಮ್ಮೆ ಮಾರ್ಕಂಡೇಯರ ಆಶ್ರಮಕ್ಕೆ ಭೇಟಿ ನೀಡ್ತಾನೆ. ಈತನ ಬಗ್ಗೆ ಮಾರ್ಕಂಡೇಯರು ಆತ್ಮೀಯತೆಯಿಂದ ವಿಚಾರಿಸಿದಾಗ ಕುಬೇರ ನೀಡಿದ ಶಾಪದ ವಿಷಯ ತಿಳಿದು ಬರುತ್ತೆ. ಶಾಪದ ಬಗ್ಗೆ ಎಲ್ಲವನ್ನ ವಿವರಿಸಿದಂತಹ ಹೇಮಮಾಲಿ, ಇದಕ್ಕೇನಾದರೂ ಉಪಾಯ ಇದ್ದರೆ ಹೇಳಿ, ಆದಷ್ಟು ಬೇಗ ಶಾಪ ನಿವಾರಣೆ ಆಗಬೇಕು, ಕುಷ್ಠರೋಗವನ್ನು ನಿವಾರಿಸಿಕೊಂಡು ಮತ್ತೆ ಯಕ್ಷಲೋಕಕ್ಕೆ ತೆರಳುವಂತಾಗಬೇಕು, ದಯಮಾಡಿ ಉದ್ಧರಿಸಿ ಅಂತ ಬೇಡ್ಕೊಳ್ತಾನೆ. ಆಗ ಲೋಕೋಪಕಾರಿಗಳು ಮಹಾನ್ ಜ್ಞಾನಿಗಳೂ ಆದಂತಹ ಮಾರ್ಕಂಡೇಯರು ಯೋಗಿನಿ ಏಕಾದಶಿಯ ಬಗ್ಗೆ ತಿಳಿಸಿ, ಈ ವ್ರತವನ್ನು ಇದರಿಂದ ಮತ್ತೆ ಯಕ್ಷಲೋಕಕ್ಕೆ ತೆರಳಬಹುದು ಅಂತ ಹೇಳಿದಾಗ ಶ್ರದ್ಧಾಭಕ್ತಿಯಿಂದ ಏಕಾದಶಿಯ ವ್ರತವನ್ನು ಆಚರಿಸ್ತಾನೆ ಹಾಗೂ ಮತ್ತೆ ಯಕ್ಷಲೋಕಕ್ಕೆ ತೆರಳಿ ತನ್ನ ಪತ್ನಿ ವಿಶಾಲಾಕ್ಷಿಯನ್ನು ಸೇರಿಕೊಳ್ತಾನೆ. ಹೀಗೆ ನಾನಾ ಬಗೆಯ ಶಾಪ ವಿಮೋಚನೆಯು ಈ ಯೋಗಿನಿ ಏಕಾದಶಿಯ ಆಚರಣೆಯಿಂದ ಆಗುತ್ತೆ. ಅಷ್ಟೇ ಅಲ್ಲ, 88,000 ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿದಷ್ಟು ಪುಣ್ಯ ಲಭಿಸುತ್ತೆ ಅಂತ ಹೇಳಲಾಗತ್ತೆ. ನಾಳೆ ಅಂದರೆ ಜುಲೈ 2 ಯಾರ್ಯಾರಿಗೆ ಸಾಧ್ಯವೋ ಅವರೆಲ್ಲ ಈ ಏಕಾದಶಿನ ಆಚರಿಸಿ ಮರುದಿನ ಸೂರ್ಯೋದಯದ ಬಳಿಕ 7 ಗಂಟೆಯ ಒಳಗೆ ದ್ವಾದಶಿ ಪಾರಣೆಯನ್ನು ಮಾಡಿದರೆ ವ್ರತ ಪೂರ್ಣ ಆಗುತ್ತೆ. ಯಾಕೆಂದರೆ 3ನೇ ತಾರೀಕು 7 ಗಂಟೆ ಬಳಿಕ ತ್ರಯೋದಶಿ ತಿಥಿ ಆರಂಭವಾಗುತ್ತೆ. ಹೀಗಾಗಿ ಯಾರೆಲ್ಲ ಏಕಾದಶಿಯನ್ನು ಆಚರಿಸ್ತೀರೋ ಅವರೆಲ್ಲ ತಮ್ಮ ವ್ರತ ಪೂರ್ಣವಾಗಬೇಕಾದ್ರೆ ಜುಲೈ 3 ಬೆಳಗ್ಗೆ 7 ಗಂಟೆಯ ಒಳಗೆ ಪಾರಣೆಯನ್ನು ಮುಗಿಸಲೇಬೇಕಾಗತ್ತೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಉಪವಾಸ ಅಂದರೆ ಭಗವಂತನ ಸಮೀಪದಲ್ಲಿರೋದು, ಆತನ ನಾಮಸ್ಮರಣೆಯಲ್ಲಿರೋದು ಅಂತ. ಹಾಗೆಯೇ ಅವನ ಸ್ಮರಣೆಯಲ್ಲಿರುವಾಗ ಆಹಾರ ನೆನಪೇ ಆಗೋದಿಲ್ಲ ಮತ್ತು ಆತನ ಪ್ರೀತಿ ಕರುಣೆ ಸಂಪಾದಿಸುವ ಸಲುವಾಗಿ ಆಹಾರವನ್ನು ತ್ಯಾಗವನ್ನು ಮಾಡಲಾಗುತ್ತೆ. ಹಾಗನ್ ಮಾತ್ರಕ್ಕೆ ಯಾರೆಲ್ಲ ಔಷಧಿ ಮಾತ್ರೆನ ತಗೊಳ್ತಾ ಇದ್ದೀರಿ ಅವರು ಉಪವಾಸವನ್ನು ಆಚರಿಸೋದಕ್ಕೆ ಹೋಗಬೇಡಿ. ಯಾಕೆಂದರೆ ಘಟ ಇದ್ದರೆ ಮಠ ಕಟ್ಬೋದು ಅನ್ನೋ ಮಾತಿದೆ. ಆದ್ದರಿಂದ ಲಘು ಉಪಹಾರವನ್ನಾದರೂ ಸೇವಿಸಿ ಮುಂದೆ ಉಪವಾಸ ಮಾಡುವ ಶಕ್ತಿ ಸಿಗಲಿ ಅಂತ ಬೇಡ್ಕೊಳ್ಳಿ.
ಎಲ್ರಿಗೂ ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಸರ್ವಂ ಸನ್ಮಂಗಳಾನಿ ಭವಂತು.